17 ವರ್ಷಗಳ ಸುದೀರ್ಘ ಸೇವೆ ಮುಗಿಸಿ ನಿವೃತ್ತಿಯಾಗಿ ತವರಿಗೆ ಆಗಮಿಸಿದ ವೀರ ಯೋಧನಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಹೌದು, ನಿವೃತ್ತ ಕಮಾಂಡೋವನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಸುಮಾರು 17 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಕಮಾಂಡೋ ಹರೀಶ್ ಮಂಜುನಾಥ್ ನಾಯ್ಕ್ ಅವರಿಗೆ ಸ್ವಗ್ರಾಮದಲ್ಲಿ ಅದ್ಧೂರಿ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಆರ್ಮಿ ಏರ್ ಡಿಫೆನ್ಸ್ ಸೆಂಟರ್ನಲ್ಲಿ ಮೂಲಭೂತ ತರಬೇತಿ ಪಡೆದ ಬಳಿಕ ರಾಜಸ್ಥಾನದ ಜೋಧ್ಪುರ್ನಲ್ಲಿ ಗನ್ನರ್ ಆಗಿ ನೇಮಕಗೊಂಡು ಉತ್ತಮ ಅಥ್ಲೆಟಿಕ್ ಆದ ಇವರು 3 ಬಾರಿ ಆರ್ಮಿ ಕಮಾಂಡ್ ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ನಂತರ ವಿಶ್ವದಾದ್ಯಂತ ಕಠಿಣ, ಸಾಹಸಮಯ ಮತ್ತು ಪ್ರತಿಷ್ಠಿತ ವಿಶೇಷ ಪಡೆಗಳಲ್ಲಿ ಒಂದಾದ ಕಮಾಂಡೋ ಘಟಕಕ್ಕೆ ಆಯ್ಕೆಯಾಗಿದ್ದು ಸರ್ಜಿಕಲ್ ಸ್ಟ್ರೈಕ್ ಸೇರಿದಂತೆ ಹಲವು ವಿಶೇಷ ಕಾರ್ಯಾಚರಣೆ, ಉಗ್ರ ವಿರೋಧಿ ಕಾರ್ಯಾಚರಣೆ ಹಾಗೂ ರಾಷ್ಟ್ರೀಯ ಭದ್ರತಾ ಕಾರ್ಯದಲ್ಲಿ ಮಹತ್ವದ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಸೇವಾ ಅವಧಿಯಲ್ಲಿ ರಾಜಸ್ಥಾನ, ಗುಜರಾತ್, ಮಣಿಪುರ, ದೆಹಲಿ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಪಂಜಾಬ್, ಬೆಂಗಳೂರು, ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಅಮೆರಿಕ ಹಾಗೂ ಅಫ್ಘಾನಿಸ್ತಾನದ ಸೇನೆಗಳೊಂದಿಗೆ ನಡೆದ ಅಂತಾರಾಷ್ಟ್ರೀಯ ಜಂಟಿ ಸೇನಾ ಅಭ್ಯಾಸದಲ್ಲೂ ಭಾಗವಹಿಸಿರುವುದು ಅವರ ವಿಶೇಷ ಸಾಧನೆಯಾಗಿದೆ. ಸ್ವಗ್ರಾಮಕ್ಕೆ ಆಗಮಿಸಿದ ನಿವೃತ್ತ ಸೈನಿಕ ಹರೀಶ್ ಅವರನ್ನ ಮಾಜಿ ಸೈನಿಕರ ಸಂಘ, ಕೆರೆಕಟ್ಟೆ ಕನ್ನಡ ಶಾಲೆ, ಜನತಾ ವಿದ್ಯಾಲಯ ಪ್ರೌಢಶಾಲೆ, ಆಟೋ ಚಾಲಕರ ಮತ್ತು ಮಾಲಕರ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಆತ್ಮೀಯವಾಗಿ ಗೌರವಿಸಿ ಅಭಿನಂದಿಸಿದವು. ನಮ್ಮ ಭಟ್ಕಳ ತಾಲೂಕಿನವರಾದಂಥ ಮುರುಡೇಶ್ವರ ಭಾಗದಲ್ಲಿ ಇರುವಂಥ ನಮ್ಮ ಮಂಜುನಾಥ್ ನಾಯ್ಕ ಅವರು ಕುಟುಂಬದವರ ಅವರ ಮಗನ ಸುಪುತ್ರರಾದಂಥ ಹರೀಶ್ ಮಂಜುನಾಥ್ ನಾಯ್ಕ ಅವರು ಸತತ 17 ವರ್ಷ ಭಾರತೀಯ ಸೇನೆಯಲ್ಲಿ, ಅದೊಂದು 10 ಪ್ಯಾರಾ SF ಅಂದರೆ ಕಮಾಂಡೋ ಅಂತಲೇ ನಾವು ಹೊರಗಡೆ ಕರಿತೇವೆ, ಪ್ಯಾರಾಟ್ರೂಪರ್ ಆಗಿ ಅವರು ಅಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ಹೇಗೆ ಅವ್ರ ತಂದೆ ತಾಯಿಗಳು ಯಾವ ರೀತಿ ಸೇನೆಗೆ ಅವರು ಕೊಟ್ಟಿದ್ರು ಅದೇ ರೀತಿ ಸೇನೆ ಅವರನ್ನು ವಾಪಸ್ ಮನೆಗೆ ಬರುವಂತೆ ಕಳಿಸ್ಕೊಟ್ಟಿದ್ದೀವಿ. ಅಂದರೆ ಸುರಕ್ಷಿತವಾಗಿ ಅವರು ಪುನಃ ಸೇನೆಗೆ ಮನೆಗೆ ತೆರಳಿದ್ದಾರೆ, ಊರಿಗೆ ತೆರಳಿದ್ದಾರೆ. ಹಾಗಾಗಿ ಅವರಿಗೆ ನಾವು ನಮ್ಮ ಭಟ್ಕಳದ ಮಾಜಿ ಸೈನಿಕರ ಸಂಘ ಹಾಗೂ ಇಲ್ಲಿ ನಡೆದಂಥ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಅವರ ಸಹೋದ್ಯೋಗಿಗಳಾಗಿರುವಂಥವರು ಮತ್ತು ಉಳಿದ ಎಲ್ಲರ ಪರವಾಗಿಯೂ ಅವರಿಗೆ ಒಂದು ತುಂಬ ಹೃದಯದ ಸ್ವಾಗತವನ್ನು ನಾವು ಒಂದು ಸಿಗಲಾಯಿತು. ಮುರುಡೇಶ್ವರ ಸಮೀಪದ ತೋದಳ್ಳಿ ಹಿರೇದುಮಿಯರಾದ ಹರೀಶ್ ಅವರು ಮಾರಿಮನೆಯ ಮಂಜುನಾಥ್ ನಾಯ್ಕ್ ಹಾಗೂ ಯಮುನಾ ದಂಪತಿಯ 2ನೇ ಪುತ್ರರಾಗಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದಿಂದ ಪದವಿ ಪಡೆದು ಭಾರತೀಯ ಸೇನೆಗೆ ಸೇರ್ಪಡೆಗೊಂಡಿದ್ರು. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.